ಇಷ್ಟು ವರ್ಷಗಳಲ್ಲಿ ನಾನು ಕಿರಿಕ್ ಪಾರ್ಟಿಯಲ್ಲಿ ಸಿಂಗಿಂಗ್ ಡೆಬ್ಯೂ ಮಾಡಿದೆ. ಆ ನಂತರದಿಂದ ಬೇರೆ ಹೀರೋಗಳಿಗೆ ಹಾಡಿದ್ದೀನಿ. ನಾನು ಪ್ರಮೋಷನಲ್ ಸಾಂಗ್ ಅಂತ ದಯವಿಟ್ಟು ಗಮನಿಸಿ ಮರೆತೆ ಹೋದನು ಹಾಡಿದ್ದೆ. ಮೊದಲನೇ ಸಲ ನನಗೆ ನಾನೇ ಹಾಡಿರೋದು, ಫೀಚರ್ ಆಗಿರೋದು. ಇದೊಂದು ವಿಶೇಷ. ಜೊತೆಗೆ ಈ ಒಂದು ಸಾಂಗ್ ನನ್ನ ಮತ್ತು ಅನೂಪ್ ಸಿಳೇನವರ ಹ್ಯಾಟ್ರಿಕ್ ಕಾಂಬಿನೇಷನ್. ಮರೆತೆ ಹೋದನು ಫಸ್ಟ್ ಬಂದಿತ್ತು ದಯವಿಟ್ಟು ಗಮನಿಸಿ ಸಿನಿಮಾ 2016ರಲ್ಲಿ ಅನಿಸುತ್ತೆ. ಸೊ ಅದು ತುಂಬಾ ದೊಡ್ಡ ಹಿಟ್ಟಾಗಿತ್ತು. ಆನಂತರ ಬೈರಾಗಿನಲ್ಲಿ ಹಾಡಿದ್ದೆ ಶಿವಣ್ಣ ಸಿನಿಮಾಗೆ. ಆವಾಗಲೂ ಆ ಒಂದು ಹಾಡು ತುಂಬಾ ದೊಡ್ಡ ರೀಚ್ ಆಗಿತ್ತು. ಇತ್ತೀಚೆಗೆ ಕೂಡ ಟ್ರೆಂಡ್ ಆಗಿತ್ತು ಸಾಂಗು, ತುಂಬ ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಸಾಂಗ್ಗೆ. ಈಗ ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್ ಬಯಸಿ ಬಯಸಿ ಮೊನ್ನೆ ರಿಲೀಸ್ ಆದಾಗಿಂದ ರಿವ್ಯೂಸು ರೆಸ್ಪಾನ್ಸು ಬರ್ತಾನೆ ಇದೆ. ತುಂಬ ಜನಕ್ಕೆ ಇಷ್ಟ ಆಗಿದೆ, ತುಂಬ ಮೆಚ್ಚಿಕೊಂಡು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಿದ್ದಾರೆ. ಯಾರ್ಯಾರು ನೋಡಿಲ್ಲ ಸಾಂಗ್ನ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀನಿ. ಬಟ್ ತುಂಬಾ ಅಂದರೆ ಮನಸ್ಸಿಗೆ ಹತ್ತಿರವಾದ ಸಾಂಗು. ಯಾಕೆ ಅಂದರೆ ಈ ಹಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಲು ಯಾವುದೇ ಪ್ರೇಮಿನೂ ಸ್ವಂತ ಮಾಡ್ಕೋಬೋದು, ಸ್ವಂತ ಅನಿಸ್ತಕ್ಕಂಥ ಒಂದು ಹಾಡು. ಆ್ಯಂಡ್ ನಮ್ಮ ಡೈರೆಕ್ಟರ್ ಈ ಹಾಡನ್ನ ಬರೆದಿರೋದು. ಅವನು ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಒಂದು ಸದಸ್ಯ, ನನ್ನ ತಮ್ಮ ಅವನು. ಸೊ ಎಷ್ಟು ಪ್ರತಿಭಾವಂತರು ಇಷ್ಟು ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನ ಅಪ್ರಿಷಿಯೇಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಈಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಸ್ವಂತ ಆಗುವಂತಹ ಸಾಲುಗಳು ಈ ಪ್ರೀತಿ ವಿಚಾರವಾಗಿ ಹೇಳುವಂಥದ್ದಾದರೆ ಈಗ ಹಾಡಿರುವಂಥ ಹಾಡು ವಸಿಷ್ಠ ಅವರಿಗೆ ರಿಯಲ್ ಲೈಫಲ್ಲಿ ಈ ಪ್ರೀತಿಯ ಒಂದು ನಶೆ ಅಥವಾ ಪ್ರೇಮ ಜ್ವರ ಶುರುವಾಗಿದ್ದು ಘಟನೆ ಹೆಂಗೆ ನೆನಪಾಗುತ್ತೆ ಈ ಸಂದರ್ಭಕ್ಕೆ ಈ ಸಿನಿಮಾದ ಟೈಟ್ಲಿಗೆ ಆಪ್ಟ್ ಆದಾಗ ಅಂತ ಹೇಳುವಂಥದ್ದು. ಹಾಡಬೇಕಾದ್ರೆ ರೆಕಾರ್ಡ್ ಮಾಡಬೇಕಾದ್ರೆ ನಾನು ಹೇಳ್ತಿದ್ದೆ, ನಮ್ಮ ಡೈರೆಕ್ಟ್ರಿಗೆ ಹೇಳ್ತಿದ್ದೆ, ನನ್ನ ಹೆಂಡತಿಗೆ ಹೇಳ್ತಿದ್ದೆ ಈ ಥರ ಇದೆ ಅಂದರೆ ಇದು ಎಷ್ಟು ಆಪ್ಟಬಲ್ ಆಗಿದೆ, ಎಷ್ಟು ರಿಲೇಟಬಲ್ ಆಗಿದೆ ಅಂದರೆ ವಿತ್ ಎವ್ರಿ ಲೈನ್ ನಾನು ಐ ಕ್ಯಾನ್ ಥಿಂಕ್ ಆಫ್ ಯು, ಐ ಕ್ಯಾನ್ ರಿಕಲೆಕ್ಟ್ ಆರ್ ಜರ್ನಿ ಅಂತ ನಾನು ಹೆಂಡತಿಗೆ ಹೇಳ್ತಿದ್ದೆ. ಅಂದರೆ ಆವಾಗ ರೆಕಾರ್ಡ್ ಮಾಡಿ ಕೇಳಿಸಿದಾಗ ಹರಿಪ್ರಿಯ ಅವರು ಕೂಡ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಅವರು ತುಂಬ ರೇರ್ ಸಾಂಗ್ನ ಹಮ್ ಮಾಡೋದು. ನಾನಾದರೆ ಯಾವಾಗಲೂ ಯಾವುದೋ ಒಂದು ಹಾಡ್ತಾ ಇರ್ತೀನಿ, ಕಿರಿಸ್ತಾ ಇರ್ತೀನಿ. ಸೊ ಈ ಹಾಡನ್ನ ಶಿ ಕೀಪ್ಸ್ ಹಮ್ಮಿಂಗ್. ಅಷ್ಟಿಷ್ಟ ಆಗಿದೆ ಅವರಿಗೆ. ನಮ್ಮ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರೀತಿಯಲ್ಲಿ ಬಿದ್ದಾಗ ನೀವು ಹೇಳ್ದಂಗೆ ಪ್ರೀತಿಯ ಜ್ವರ, ಪ್ರೀತಿಯ ನಶೆ ಇದೆಯಲ್ಲ, ಅದು ಒಂದಷ್ಟು ಕೆಲಸಗಳನ್ನ ಮಾಡಿಸುತ್ತೆ. ಒಂದಷ್ಟು ಕೆಲಸ ಅಂದರೆ ಆ ಒಂದಷ್ಟು ಬಿಟ್ಕೊಡೋದು, ನನ್ನ ತನವನ್ನು ಬಿಟ್ಟು ಬದುಕೋದು, ಅಥವಾ ಕೆಲವೊಂದು ಸ್ಯಾಕ್ರಿಫೈಸಸ್ ಮಾಡೋದು, ನಮಗಿಂತ ಮೇಲೆ ನಾವು ಪ್ರೀತಿಸುವಂಥ ವ್ಯಕ್ತಿನ ಇಟ್ಟು ನೋಡೋದು, ಆ ಎಲ್ಲ ಆಗೋದು ಪ್ರೀತಿಯ ನಶೆಯಿಂದ, ಪ್ರೀತಿಯ ಜ್ವರದಿಂದ ಮಾತ್ರ. ಸೊ ಅಂಥ ಒಂದು ಪ್ರೇಮ ಜ್ವರ ಸಿನಿಮಾದಲ್ಲೂ ಇದೆ. ತುಂಬ ಅದೇ ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಪ್ರೇಯಸಿನೂ ರಿಲೇಟ್ ಮಾಡ್ಕೊಳ್ಬಹುದಾದಂಥ ಒಂದು ಪ್ರೇಮಕತೆ. ಅಷ್ಟೇ ಒಳ್ಳೆ ಪ್ರೀತಿಯ ಮೌಲ್ಯಗಳ ಜೊತೆಗೆ ಆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ತುಂಬ ಅದ್ಭುತವಾದ ಎಮೋಷನ್ಸ್ ಇದೆ, ಪವರ್ ಪ್ಯಾಕ್ಡ್ ಆ್ಯಕ್ಷನ್ ಇದೆ. ತುಂಬಾ ಮಜಲಲ್ಲಿ ಸಿನಿಮಾ ಅಂದರೆ ನೋಡ್ತಾ ಬೇರೆ ಬೇರೆ ಹಂತದಲ್ಲಿ ತೆರ್ಕೊಂಡು ಹೋಗುತ್ತೆ. ಒಂದಷ್ಟು ನಮ್ಮ ಸಾಮಾಜಿಕ ಪಿಡುಗುಗಳು, ಸೋಷಿಯಲ್ ಈವಿಲ್ಸ್ ಏನೇನು ನಾವು ಇವತ್ತಿಗೂ ನೋಡ್ತಿದ್ದೀವಿ, ಒಂದಷ್ಟು ದೌರ್ಜನ್ಯಗಳನ್ನ, ಅದೆಲ್ಲನೂ ತುಂಬಾ ಮಾರ್ಮಿಕವಾಗಿ ತುಂಬಾ ನಾಟೋ ರೀತಿ ಸಿನಿಮಾದಲ್ಲಿ ಮೂಡಿ ಬಂದಿದೆ. ಅಂದರೆ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಈ ಇಡೀ ಕಥೆ ಇರೋದು. ಹಾಗಾಗಿ ಅಂಥ ಅಂಶಗಳೆಲ್ಲ ಗಮನ ಸೆಳೆಯುತ್ತೆ. ನನಗೆ ಮನಸ್ಸು ಎಳೆದು ನಾವು ಆಗಿತ್ತು. ಈಗ ಸಹಜವಾಗಿ ಹೇಳ್ತಾ ಇದ್ರಿ ಪ್ರೀತಿಯ ಮೌಲ್ಯಗಳ ಜೊತೆಗೆ ಸಾಮಾಜಿಕ ಪಿಡುಗುಗಳ ಒಂದಿಷ್ಟು ಎಳೆಯನ್ನು ಹೇಳುವಂಥದ್ದು ಮತ್ತು ರಿಯಲ್ ಇನ್ಸಿಡೆಂಟ್ಸ್ ಬೇಸ್ಡ್ ಸಿನಿಮಾ ಅನ್ನುವಂಥದ್ದು. ಅಂದರೆ ಎಲ್ಲಿಯ ಕಥೆಗೆ ಕನೆಕ್ಟ್ ಆಗುವಂಥದ್ದು ಮತ್ತು ಪ್ರೇಮಿಗಳ ಬದುಕಲ್ಲಿ ಈ ರೀತಿಯ ಒಂದು ದೌರ್ಜನ್ಯದ ಸಂದರ್ಭಗಳಾಗಿರ್ಬೋದು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವ್ರು ಬದುಕುವಂಥ ರೀತಿಗಳಾಗಿರ್ಬೋದು, ಅದು ಹೆಂಗೆ ಕನೆಕ್ಟ್ ಆಗ್ಬೋದು ಅನ್ನೋಂಥದ್ದು. ಇದನ್ನು ಯಾವ ರೀತಿ ಕನೆಕ್ಟ್ ಮಾಡಿದ್ದೀವಿ ಅಂತ ಸಿನಿಮಾ ನೋಡೇ ತಿಳಿಬೇಕಾಗುತ್ತೆ. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಜೂನಲ್ಲಿ ಈಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ, ಜೂನಲ್ಲೇ ರಿಲೀಸ್ ಆಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಮುಗಿತಾ ಬಂದಿದೆ. ಏನಂದರೆ ಕೆಲವೊಂದಷ್ಟು ಘಟನೆಗಳು ಅಂದರೆ ಇದು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯ ಕಥೆ ಅಥವಾ ಒಂದು ವಿಷಯದ ಕಥೆ, ಒಂದು ಎಳೆಯ ಕಥೆ ಅನ್ನೋದಕ್ಕಿಂತ ಹಲವಾರು ಘಟನೆಗಳು ನಮ್ಮ ಸುತ್ತ ನಡೆದಿರ್ತಕ್ಕಂಥ, ತುಂಬ ನಮ್ಮನ್ನೆಲ್ಲ ಬಾಧಿಸಿರ್ತಕ್ಕಂಥ, ಕಾಡಿರ್ತಕ್ಕಂಥ, ಬೇಜಾರು ಮಾಡಿರ್ತಕ್ಕಂಥ ಘಟನೆಗಳನ್ನ ಅದು ಬೇಸ್ಡ್ ಬರೆದಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಒಂದು ಕತೆ. ಲವ್ಲಿ ಕೆಳಗಡೆ ಟ್ಯಾಗ್ಲೈನ್ ಅನ್ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ. ದ ಇನ್ಸ್ಪೈರೇಷನ್ ಈಸ್ ಫ್ರಮ್ ದ ಸೊಸೈಟಿ. ಸೊ ಕೆಲವೊಂದು ಅಂದರೆ ಸೀನ್ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಬಟ್ ಆ ಕೆಲವೊಂದು ಇನ್ಸಿಡೆಂಟ್ಗಳನ್ನ ಆಯಾ ಜಾಗದಲ್ಲಿ, ಅಂದರೆ ಒಂದಷ್ಟು ಬೆಂಗಳೂರು, ಒಂದಷ್ಟು ಮಂಗಳೂರು ಭಾಗದಲ್ಲಿ, ಕೆಲವು ಮೇಜರ್ ಎಪಿಸೋಡ್ಸ್ ಲಂಡನ್ನಲ್ಲಿ ಶೂಟ್ ಆಗಿದೆ. ಸೊ ಇದೆಲ್ಲವೂ ನಿಜಾಯಿತಿಗೆ ಹತ್ತಿರ. ಸೊ ನೋಡಿ, ಸಿನಿಮಾ ನೋಡಿ. ಎಸ್ ಸರ್.